ಪಶ್ಚಿಮ ಘಟ್ಟದಲ್ಲಿ ಕಳೆದ 3 ದಿನಗಳಿಂದ ಧಾರಾಕಾರ ಮಳೆ ಸುರಿತಾ ಇದೆ. ಘಟಪ್ರಭಾ ಮಲಪ್ರಭಾ ನದಿಗೆ ಒಳಹರಿವು ಕೂಡ ಶುರುವಾಗಿದೆ. ಬೆಳಗಾವಿ ಜಿಲ್ಲೆಯ ಜಲಪಾತಗಳಿಗೆ ಈಗ ಜೀವ ಕಳೆ ಬಂದಿದೆ. ಪಶ್ಚಿಮ ಘಟ್ಟದಲ್ಲಿ ಕಳೆದ 3 ದಿನದಿಂದಲೂ ಕೂಡ ಭರ್ತಿ ಮಳೆಯಾಗ್ತಾ ಇದೆ. ಪರಿಣಾಮ ಘಟಪ್ರಭಾ ಮಲಪ್ರಭಾ ಒಳಹರಿವು ಜಾಸ್ತಿ ಆಗಿದೆ. ಬೆಳಗಾವಿ ಜಿಲ್ಲೆಯ ಜಲಪಾತಗಳಿಗೆ ಮತ್ತೆ ಜೀವ ಕಳೆ ಬಂದಿದೆ. ಪ್ರವಾಸಿಗರು ಕೂಡ ಇತ್ತ ಧಾವಿಸ್ತಾ ಇದ್ದಾರೆ. ಮೈದುಂಬಿ ಹರಿತಾ ಇರುವಂತಹ ಬೆಳಗಾವಿಯ ಗೋಕಾಕ್ ಫಾಲ್ಸ್ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಭಾರತದ ನಯಾಗರ ಅಂತಲೇ ಗೋಕಾಕ್ ಫಾಲ್ಸ್ ಬಹಳ ಪ್ರಸಿದ್ಧಿ. ಧುಮ್ಮಿಕ್ಕಿ ಹರಿತಾ ಇದೆ ಫಾಲ್ಸ್. ಈ ಫಾಲ್ಸ್ನತ್ತ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಕಳೆದ ವರ್ಷ ಇಷ್ಟು ಹೊತ್ತಿಗೆ ಗೋಕಾಕ್ ಫಾಲ್ಸ್ ಅನ್ನೋದು ನೋಡೋದಕ್ಕೆ ಬಹಳ ರಮಣೀಯವಾಗಿ ಕಾಣಿಸ್ತಾ ಇತ್ತು. ಆದರೆ ಕಳೆದ ವರ್ಷಕ್ಕೆ ಹೋಲಿಸಿದಂತಹ ಸಂದರ್ಭದಲ್ಲಿ ಈ ವರ್ಷ ಸ್ವಲ್ಪ ಮಳೆ ಕಮ್ಮಿನೇ. ಆದರೆ ಈಗ ಮೈದುಂಬಿ ಹರಿತಾ ಇದೆ ಗೋಕಾಕ್ ಫಾಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.